Hi friends, welcome to my channel Sujis Saviruchi. ಪ್ರೋಟೀನ್ ದೋಸೆ ಮಾಡುವ ವಿಧಾನ. ಒಂದು ಪಾತ್ರೆಗೆ 2 ಕಪ್ಪು ಅಕ್ಕಿ, ನೀವು ಯಾವುದೇ ಕಪ್ ತಗೊಂಡ್ರು ಅದರಲ್ಲಿ 2 ಕಪ್ಪಷ್ಟು ಅಕ್ಕಿ, ಅರ್ಧ ಕಪ್ಪು ಕಡಲೆಬೇಳೆ, ಅರ್ಧ ಕಪ್ಪು ಉದ್ದಿನ ಬೇಳೆ, ಮುಕ್ಕಾಲು ಕಪ್ಪಷ್ಟು ಹೆಸರು ಕಾಳು, 1/4 ಕಪ್ಪಷ್ಟು ಹೆಸರು ಬೇಳೆ, ಕಾಲು ಕಪ್ಪು ತೊಗರಿ ಬೇಳೆ, ಅರ್ಧ ಸ್ಪೂನು ಮೆಂತ್ಯ, ಇಷ್ಟನ್ನು ಹಾಕಿ ಚೆನ್ನಾಗಿ ತೊಳಿಬೇಕು. ನೋಡಿ, ಇವಾಗ ನಾನು ಚೆನ್ನಾಗಿ ತೊಳ್ಕೊಬಂದಿಟ್ಟಿದ್ದೀನಿ. ಇದಕ್ಕೆ ಇದು ಮುಳುಗೋ ಅಷ್ಟು ನೀರನ್ನ ಹಾಕಿ ರಾತ್ರಿ ಫುಲ್ ನೆನೆಯಕ್ಕೆ ಬಿಡಬೇಕು. ಇದನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ದೋಸೆ ಮಾಡೋದ್ರಿಂದ ಇದನ್ನು ರಾತ್ರಿನೇ ನೆನೆಸಿಟ್ಟಿದ್ರೆ ಬೆಳಗ್ಗೆ ದೋಸೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ನಾನೀಗ ಫುಲ್ ಮುಳುಗೋ ಅಷ್ಟು ನೀರು ಹಾಕಿಡ್ತಾ ಇದ್ದೀನಿ. ಈಗ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ. ರಾತ್ರಿ ಫುಲ್ ಅದು ಒಂದು 6 ಅವರ್ಸ್ 8 ಅವರ್ಸ್ ಆದರೂ ನೆನಿಬೇಕಾಗುತ್ತೆ. ನೋಡಿ, ಇವಾಗ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ. ಇದು ನೆಂದಿರೆ. ಇದಕ್ಕಿವಾಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ಇದು ಕಾಳು ಬೇಳೆಗಳಾಗಿರೋದ್ರಿಂದ ಸ್ವಲ್ಪ ಶುಂಠಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಇದಕ್ಕೆ ಬೇಕಿದ್ರೆ ಒಂದು 2 ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೋಬೋದು. ಇವಾಗ ಇದನ್ನು ನೆನೆಸಿಟ್ಟಿದ್ದಂಥ ಅಕ್ಕಿ ಬೇಳೆ ಎಲ್ಲದನ್ನು ಹಾಕಿ ಚೆನ್ನಾಗಿ ದೋಸೆ ಮಾಡೋ ಹಿಟ್ಟಿನ ಹದಕ್ಕೆ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಇದಕ್ಕೆ ನಾನಿವಾಗ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ತಾ ಇದ್ದೀನಿ. ನೋಡಿ, ಇದು ರುಬ್ಬಿಟ್ಟಿರೋಂಥ ಮಿಶ್ರಣ. ಇದನ್ನ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕಾಗತ್ತೆ. ನೋಡಿ, ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ, ಇವಾಗ ಒಂದು 5 ಮಿನಿಟ್ಸ್ ಆಗಿದೆ. ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ದೋಸೆ ತುಂಬಾ ತೆಳುವಾಗಿ ಕೂಡ ಹಾಕ್ಬೋದು ಈ ದೋಸೆನ. ನೋಡಿ, ಇವಾಗ ಬೆಂದಿದೆ. ಇವಾಗ ಇದಕ್ಕೆ ಎಣ್ಣೆ ಬೆಣ್ಣೆ ಏನಾದರೂ ಸೇರಿಸ್ಬೋದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ. ಇದನ್ನ ಮಸಾಲೆ ದೋಸೆ ಥರ ತುಂಬ ಕ್ರಿಸ್ಪಿಯಾಗೂ ಕೂಡ ಮಾಡ್ಕೋಬೋದು, ಇಲ್ಲ ಸೆಟ್ ದೋಸೆ ಥರ ಮಾಡ್ಕೋಬೋದು. ನಾನಿವಾಗ ಮಸಾಲೆ ದೋಸೆ ಥರ ಕ್ರಿಸ್ಪಿಯಾಗಿ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಬೆಣ್ಣೆ ಹಾಕಿ ಒಂದು 2 ನಿಮಿಷ ಬಿಟ್ಟರೆ ನೋಡಿ, ಇವಾಗ ಚೆನ್ನಾಗಿ ಮೆಲ್ಟ್ ಆಗಿದೆ ಬೆಣ್ಣೆ ಎಲ್ಲ. ಮತ್ತೆ ಈಸಿಯಾಗೂ ಬರುತ್ತೆ, ಎಲ್ಲೂ ಹಂಚಿಗೆಲ್ಲ ಕಚ್ಕೊಳ್ಳೋದೆಲ್ಲ ಆಗಲ್ಲ. ನೋಡಿ, ಈಗ ಈಸಿಯಾಗಿ ದೋಸೆ ಆಗಿದೆ. ನೋಡಿ, ಪ್ರೋಟೀನ್ ದೋಸೆ ಸವಿಯಲು ಸಿದ್ಧವಾಗಿದೆ. ಇದು ಟೊಮೊಟೊ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೋಡಿ, ಇವಾಗ ನಾನು ಟೊಮೊಟೊ ಚಟ್ನಿ ದೋಸೆನೇ ತೋರಿಸ್ತಾ ಇದ್ದೀನಿ, ಪ್ರೋಟೀನ್ ದೋಸೆ. ಥ್ಯಾಂಕ್ ಯು ಫ್ರೆಂಡ್ಸ್.